ನಾವ್ಯಾರು ಶ್ರೀರಾಮನ ವಿರುದ್ಧವಾಗಿಲ್ಲ, ನಾವೆಲ್ಲ ರಾಮನ ಭಕ್ತರೇ. ಬಿಜೆಪಿಯವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ರಾಮನನ್ನು ಇಟ್ಕೊಂಡು. ಇವರಿಗೆ ರಾಮನ ಇಟ್ಕೊಂಡು ರಾಜಕೀಯ ಮಾಡೋದು ಬೇಕಾಗಿದೆ. ಯಾರಪ್ಪ ರಾಮನ ಭಕ್ತರಿಲ್ಲ ಇಲ್ಲಿ? ಎಲ್ರಿಗೂ ರಾಮ ಅಂದರೆ ಇಷ್ಟ. ಆದರೆ ಇವರ ರಾಜಕೀಯ ರಾಮ ಇದಾನಲ್ಲ, ಇವನು ನಮಗೆ ಬೇಕಾಗಿಲ್ಲ. ರಾಜಕೀಯದ ಸಲುವಾಗಿ ಇವರು ಮಾಡ್ತಾ ಇದ್ದಾರಲ್ಲ, ಇದು ಬೇಕಿಲ್ಲ. ದೇವಸ್ಥಾನ ಕಟ್ಟಕ್ಕೆ ಮುಂಚೆನೇ ಯಾರಾದರೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೇನ್ರಿ? ಎಲ್ಲಾದರೂ ಕೇಳಿದ್ದೀರಾ ಅಂತ ಅನೇಕ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಮನೆ ಕಟ್ಟಿದ ಮೇಲೆ ತಾನೇ ಗೃಹ ಪ್ರವೇಶ ಮಾಡೋದು. ದೇವಸ್ಥಾನನೇ ಕಟ್ಟಿಲ್ಲ ಇವರು ಪೂರ್ತಿ, ಆಗಲೇ ಹೋಗಿ ಇಡ್ತಾ ಇದ್ದಾರೆ ಅಂದರೆ ಇದು ರಾಜಕೀಯ ಎಲೆಕ್ಷನ್ಗೋಸ್ಕರ ಅಂತ ಅನೇಕ ನಾಯಕರು ಮಾತಾಡ್ತಾ ಇದ್ದಾರೆ. ಇದರ ನಡುವೆ ಬಿ ಜೆ ಪಿ ನಾಯಕರ ಹೇಳಿಕೆ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ರಾಮನ ಪೂಜೆ ಮಾಡ್ತೀವಿ, ಭಜನೆನೂ ಮಾಡ್ತೀವಿ, ರಾಮ ಮಂದಿರಕ್ಕೆ ನಮ್ಮ ವಿರೋಧ ಇಲ್ಲ. ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಮಾತ್ರ ನಮ್ಮ ವಿರೋಧ ಅಂತ ಸಿ ಎಂ ಹೇಳಿದ್ದಾರೆ. ಜನವರಿ 22ರಂದು ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ರಪ್ಪ, ಪೂಜೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಚಾರವಾಗಿ ನೀವು ಪಕ್ಷದ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿದ್ದೀರಾ. ಪಕ್ಷದ ತೀರ್ಮಾನವನ್ನು ನಾವು ಪಕ್ಷದ ತೀರ್ಮಾನ ಏನಿದೆ ಆ ತೀರ್ಮಾನವೇ ನಮ್ಮ ತೀರ್ಮಾನ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ. ನಿಮ್ಮ ತೀರ್ಮಾನವನ್ನು ಇವರು ದುರ್ದೈವ ಅವ್ರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ. ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ, ಶ್ರೀರಾಮಚಂದ್ರನ ಪರವಾಗಿ ಇರೋರು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ, ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅದಕ್ಕೆ. ಸರ್, ಅಲ್ಲಿ ನೋಡಿದ್ರೆ ವಿಶೇಷ ಪೂಜೆ ಮಾಡೋದಕ್ಕೆ ಮುಜರಾಯಿ ಇಲಾಖೆಯಿಂದ ಇಲಾಖೆ ಮಾಡ್ತಾ ಇದ್ದಾರೆ. ನಾನು ಹೇಳಿಲ್ಲ ಅದು ಆ ಸ್ಟೇಟ್ಮೆಂಟ್. ಅದನ್ನ ಅವರು ಮುಜರಾಯಿ ಇಲಾಖೆ ಈಗ ಇವ್ರು ಯಾಕೆ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ? ಶ್ರೀರಾಮಚಂದ್ರ ಇಲ್ಲಿಲ್ವಾ? ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ.